ನಾವೇ ಸ್ಟೂಡೆಂಟ್ ಆಗಿ ಹೋಗ್ತಿದ್ದಿದ್ದು ಕಾಲೇಜ್ಗೆ ಮತ್ತೆ ನಾವೇ ಲೆಕ್ಚರರ್ ಆಗಿ ಹೋದ್ರೆ ಫೀಲಿಂಗ್ ಯಾವ ಥರ ಇರುತ್ತೆ ಅಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ದಿನ ಹೊಸ ಉರುಪಿಂದನೇ ಶುರು ಆಯಿತು. ಬಟ್ ಅಂತ ಇದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನನಗೂ ಹಾಗೆ ನಮ್ಮ ಸಾಹೇಬ್ರಿಗೂ ಇಬ್ರಿಗೂ ಕೂಡ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಂಡು ಇಬ್ಬರು ಕೂಡ ಕುಡ್ಕೊಂಡು ಇನ್ನು ನಾನು ತಿಂಡಿ ಕೆಲಸ ಅಂತ ಶುರು ಮಾಡಿಕೊಂಡೆ. ತಿಂಡಿಗೆ ಇವತ್ತು ದೋಸೆ ಹಾಗೆ ಪಲ್ಯ ಮಾಡ್ಕೊತಾ ಇದ್ದೆ. ಇನ್ನೊಂದು ಕಡೆ ನಮ್ಮ ಸಾಹೇಬ್ರು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿನ್ಕೊಂಡು ಕೂತಿದ್ರು. ನಾನು ಕೂಡ ಅವ್ರ ಜೊತೆನೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತೇ ಕಾಲೇಜ್ ಹತ್ರ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಿತ್ತು ಅಂತ ನಾನು ಕೂಡ ಫಟಾಫಟ್ ಅಂತ ರೆಡಿ ಆದೆ. ಫಸ್ಟ್ ಡೇ ಆಗಿದ್ರಿಂದ ಸೀರೆನೆ ಹಾಕೊಂಡಿದ್ದಾಯ್ತು. ಇನ್ನು ರೆಡಿ ಆದ ತಕ್ಷಣ ಹೋಗಿ ಪಟ್ ಅಂತ ಪೂಜೆನೂ ಮಾಡ್ಕೊಂಡಿದ್ದಾಯ್ತು. ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದಾಗ್ಲಿಂದ ಸುಮಾರು ಜನ ವಿಶ್ ಮಾಡಿದ್ದೀರಾ, ಇನ್ಸ್ಟಾ ಅಂಡ್ ಯೂಟ್ಯೂಬ್ ಎರಡೂ ಕಡೆನೂ. ನಿಮ್ಮ ಎಲ್ಲರ ವಿಶಸ್ಸು ನಾನು ನೋಡಿದ್ದೀನಿ, ಬಟ್ ಪರ್ಸ್ನಲ್ ಆಗಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಷ್ಟೇನೆ. ನನ್ನ ಕೈಲಿ ಎಷ್ಟು ಸಾಧ್ಯ ಆಯಿತೋ ಅಷ್ಟಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ. ಹಾಗೆ ಮತ್ತೊಮ್ಮೆ ಯಾರೆಲ್ಲ ವಿಶ್ ಮಾಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಯಾವುದೇ ಕೆಲಸ ಆಗಲಿ ಮೊದಲನೇ ದಿವಸ ಜೋಶ್ ಅನ್ನೋದು ಇದ್ದೇ ಇರುತ್ತಲ್ವಾ, ಆ ರೀತಿ ನನಗೂ ಕೂಡ ಇತ್ತು. ಆ್ಯಸ್ ಯೂಶುವಲ್ ನಮ್ಮ ಸಾಹೇಬ್ರೆ ನನ್ನನ್ನು ಡ್ರಾಪ್ ಮಾಡೋಕ್ಕೆ ಅಂತ ಬಂದಿದ್ರು. ಹಂಗೆ ಹೋಗ್ತಾ ದಾರಿಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆಸ್ಕೊಳ್ಳೋದಿತ್ತು ಅಂತ ಜೆರಾಕ್ಸ್ ಶಾಪ್ಗೆ ಹೋಗಿ ಜೆರಾಕ್ಸ್ನೆಲ್ಲ ತೆಗೆಸ್ಕೊಂಡು ಸೀದಾ ಕಾಲೇಜ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾಯ್ತು. ನಾನು ಮೊದಲೇ ಹೇಳ್ದಂಗೆ ನಾವು ಓದಿರೋ ಕಾಲೇಜ್ಗೆ ನಾವೇ ಲೆಕ್ಚರ್ ಆಗಿ ಹೋಗ್ತೀವಿ ಅಂದ್ರೆ ಅದು ಯಾವ ತರ ಫೀಲಿಂಗ್ ಅಲ್ವಾ. ನಾನು ಇವಾಗ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇರೋದು ನಾನು ಮಾಸ್ಟರ್ಸ್ ಮಾಡಿದ್ನಲ್ಲ ಅದೇ ಕಾಲೇಜ್ಗೆ. ಫಸ್ಟ್ ಡೇ ಆಗಿದ್ರು ಕೂಡ ಅಷ್ಟೇನು ಭಯ ಆಗ್ಲಿಲ್ಲ, ಆಲ್ರೆಡಿ ಎಲ್ಲ ವಾತಾವರಣ ಅಡ್ಜಸ್ಟ್ ಆಗಿತ್ತಲ್ವಾ ಮೊದಲೇನೆ. ಸೊ ಹಾಗಾಗಿ ಏನ ರಿಪೋರ್ಟಿಂಗ್ ಕೆಲಸನೆಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಕ್ಲಾಸ್ ಕೂಡ ತಗೊಂಡು ಮಧ್ಯಾಹ್ನದಿಂದ ಮನೆ ಕಡೆ ಬಂದಿದ್ದಾಯ್ತು. ಫಸ್ಟ್ ಡೇ ಆಗಿರೋದ್ರಿಂದ ಮಾತ್ರ ನಾನು ವ್ಲಾಗ್ ಅಲ್ಲಿ ಇದನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಂದ ನಾನು ಆದಷ್ಟು ಕಾಲೇಜಲ್ಲಿ ವ್ಲಾಗ್ಸ್ ಮಾಡೋದನ್ನ ಅವಾಯ್ಡ್ ಮಾಡ್ತೀನಿ. ನಂದು ಏನು ಲೈಫ್ ಸ್ಟೈಲ್ ವ್ಲಾಗ್ ಇರುತ್ತೋ ಅದನ್ನ ಮಾತ್ರ ಕಂಟಿನ್ಯೂ ಮಾಡ್ಕೊಂಡು ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಸಾಹೇಬ್ರು ಕೂಡ ಬಂದರು ಅಂತ ಅವರು 2 ದೋಸೆ ಹಾಕ್ಕೊಟ್ರು. ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ತಿನ್ಕೊಂಡು ಇನ್ನು ಸಂಜೆಯಿಂದ ಒಂದು ಪ್ರಮೋಷನ್ ವೀಡಿಯೋ ಮಾಡೋದಿತ್ತು ಅಂತ ನಾನು ನಮ್ಮ ಮನೆಯವರು ಟೌನ್ ಒಳಗಡೆ ಹೋದ್ವಿ. ಅದೇ ಗ್ಯಾಪಲ್ಲಿ ಬಿಸಿ ಬಿಸಿಯಾಗಿ ಒಂದು ಕಪ್ ಕಾಫಿನ ಕುಡ್ಕೊಂಡು ಹಾಗೆ ನಾವು ವೀಡಿಯೋ ಮಾಡೋದು ಪ್ಲೇಸ್ಗೂ ಕೂಡ ಹೋಗಿ ವೀಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸೀದಾ ಮತ್ತೆ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಮನೆಗೆ ಬಂದ ತಕ್ಷಣ ನಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾಳೆ ಕ್ಲಾಸ್ಗೆ ಸ್ವಲ್ಪ ಪ್ರಿಪೇರ್ ಆಗೋಣ ಅಂತ ಕೂತ್ಕೊಂಡಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.